ಮೇಡಮ್ ಒಂದು ನಿಮಿಷ. ಕ್ವಶನ್ ಪೇಪರ್ ಲೀಕ್ ಆಗಿರೋ ಪ್ರಕರಣದಲ್ಲಿ ನೀವು ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಇದಕ್ಕೆ ನಿಮಗೆ ಏನನ್ಸ್ತಿದೆ ಮೇಡಮ್? ಸತ್ಯ ಏನು ಅಂತ ಗೊತ್ತಾಗಿದೆಯಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಮೇಡಮ್ ಒಂದು ನಿಮಿಷ. ಇದರಿಂದ ಯಾರ್ದಾದ್ರೂ ಷಡ್ಯಂತ್ರ ಇದೆಯಾ ಅಂತ ನಿಮ್ಗೆ ಅನ್ಸ್ತಿದ್ಯಾ? ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನೀವು. ಅಮ್ಮ, ನೀನ್ ಮಾತಾಡ್ಬೇಕು. ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ನೋಡ್ದೆ ಹಿಂದೆ ಮುಂದೆ ಮಾತಾಡಿರೋ ಪ್ರತಿಯೊಬ್ಬರಿಗೂ ತೂ ಅಂತ ಉಗಿಯೋ ತರ ಮಾತಾಡ್ಬೇಕು. ಇವರೆಲ್ಲ ನಿನ್ ಬಗ್ಗೆ ಒಂದೊಂದೆಲ್ಲ ಮಾತಾಡಿಲ್ಲ ಗೊತ್ತಾ? ಏನ್ರಮ್ಮ, ದಿನ ಬೆಳಗಾದ್ರೆ ಟೀಚರಮ್ಮ ಅಂತ ಖುಷಿಯಾಗಿ ಮಾತಾಡಿಸ್ತಾ ಇದ್ರಲ್ಲ, ಈಗ ಯಾರೋ ಏನೋ ಹೇಳಿದ್ರು ಅಂತ ಅದನ್ನೆಲ್ಲ ನಂಬಿಡ್ತೀರಾ? ಈ ಟೀಚರಮ್ಮ ಏನು ಅಂತ ನಿಮಗ್ ಗೊತ್ತಿಲ್ವಾ? ಯಾರಾದ್ರೂ ಒಬ್ರಾದ್ರೂ ನನ್ ಸಪೋರ್ಟಿಗೆ ಬಂದ್ರ? ನನ್ ಕುಟುಂಬದ ಪರವಾಗಿ ನಿಂತ್ರ? ನಿಮ್ಮಂತವ್ರನ್ನೆಲ್ಲ ಅಕ್ಕಪಕ್ಕದವ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಏನ್ ಸುಮಕ್ಕ ನೀವ್ ಅವತ್ ಹೇಳಿದ್ದು? ದುಡ್ಡು ತಗೊಂಡು ಮನೆ ಹಾಳ್ ಕೆಲ್ಸ ಮಾಡಿ ನಮ್ಮ ಅಮ್ಮನ ಜೈಲಿಗೆ ಹಾಕಿದ್ರಾ? ಇವಾಗ ಗೊತ್ತಾಯ್ತಾ ದುಡ್ಡು ಕೊಟ್ಟಿದ್ ಯಾರು ಅಂತ? ದುಡ್ಡು ಎಂತವನ್ನೂ ಹಾಳ್ ಮಾಡ್ಬಿಡುತ್ತೆ ಅಲ್ವಾ ಮಂಜಕ್ಕ? ಟೀಚರ್ ಅಮ್ಮ ಇಂಥ ಕೆಲ್ಸ ಮಾಡ್ಬಾರ್ದಿತ್ತು. ಆಹಾ, ನಿಮ್ ವಯಸ್ಸಿಗಾದ್ರೂ ಬೆಲೆ ಬೇಡ್ವಾ? ರಾಜಮ್ಮ, ನಮ್ಮಮ್ಮ ಮಣ್ ತಿನ್ನೋ ಕೆಲ್ಸ ಮಾಡಿದ್ದಲ್ಲ, ಅವ್ನ್ ಯಾವನ ಅವಿವೇಕಿ ಮಾಡಿದ್ದು ಗೊತ್ತಾಯ್ತಾ? ಇದ್ದೇ ಕೊನೆ. ಇನ್ಯಾವತ್ತಾದ್ರೂ ನಮ್ಮಮ್ಮನ್ ಬಗ್ಗೆ ಏನೇನೋ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಚರ್ಮ ಸೇರಾಕ್ಬಿಡ್ತೀನಿ. ಇನ್ಯಾವತ್ತೂ ನಮ್ಮ ಮನೆ ಕಡೆ ಬರ್ಬೇಡಿ. ನಡಿಯಮ್ಮ. ಅಮ್ಮ, ಒಂದ್ ನಿಮಿಷ ಇಲ್ಲೇ ಇರು, ಬರ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಯಾರ್ ಕೆಟ್ಟ ಕಣ್ಣು ಬೀಳ್ದೆ ಇರ್ಲಿ. ಈಗ ಒಳಗಡೆ ಬಾರಮ್ಮ. ಆ ಮುಗ್ಧತೆಯ ಮರು ಸೃಷ್ಟಿಯೇ ಮಗಳು.